ಮಕರ ರಾಶಿಯವರಿಗೆ ವಾರದ ಆದಿಯಲ್ಲಿ ಸಂಗಾತಿಯಲ್ಲಿ ಸಹಕಾರ, ಅನುರಾಗ, ಪ್ರೀತಿ, ವಿಶ್ವಾಸಗಳು ಮೊಳೆಯುತ್ತೆ. ಇಷ್ಟು ದಿವಸ ಇಲ್ಲದ್ದು ಈಗ ಉತ್ಪತ್ತಿ ಆಗಿಬಿಡುತ್ತೆ ಹೊಸ ಪ್ರೀತಿ ಅಂತಕ್ಕಂಥದ್ದು. ಆ ರೀತಿಯಲ್ಲಿ ಚಂದ್ರ ಅಲ್ಲಿ ಶಶಿಮಂಗಳ ಯೋಗ ಬಿದ್ದಾಗ ಸಾಮಾನ್ಯವಾಗಿ ಗಂಡ ಹೆಂಡರಲ್ಲಿ ಒಂದು ವಿಶ್ವಾಸ, ಪ್ರೀತಿ ಮೊಳೆಯುತ್ತೆ. ಚೆನ್ನಾಗಿದೆ. ಅದು ಒಂದು ದಿವಸದ ಮಟ್ಟಿಗೆ ಮಂಗಳವಾರ ಮತ್ತೆ ತಗಾದೆಗಳು ಶುರುವಾಗ್ಬಿಡುತ್ತೆ. ಸ್ತ್ರೀಯರಿಗೆ ಏನೋ ಒಂದು ಅಪಮಾನ, ಏನೋ ಒಂದು ವಿಷಾದ, ಮನಸ್ಸಿಗೆ ಬೇಸರ, ದುಃಖ, ಯಾರ್ದೋ ಮಾಡಿ ತಪ್ಪಿಗೆ ಪಾಪ ನೀವು ಹೊಣೆ ಆಗ್ತಕ್ಕಂಥದ್ದು, ಇಂತಹ ಲಕ್ಷಣ ಕೂಡ ಇದೆ. ಹುಷಾರಾಗಿರಿ. ಚರ್ಚೆ, ವಾದಗಳಿಗೆ ನೀವು ಎಂಟ್ರಿ ಆಗೋದು ಅಷ್ಟು ಒಳ್ಳೆಯದಲ್ಲ ಈ ಒಂದು ವಾರದ ಆದಿಯಲ್ಲಿ. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಸ್ನೇಹಿತರ ಸಹಕಾರ, ಬುಧ ರವಿ ಪರಿವರ್ತನೆ ಇದೆಯಲ್ಲ, ಅದು ಮಿತ್ರರಿಂದ, ಸ್ನೇಹಿತರಿಂದ ತುಂಬ ಸಹಕಾರ ಉಂಟು ಮಾಡಿಕೊಡುತ್ತೆ. ಯಾರ ನಿಮ್ಮ ಆತ್ಮೀಯರ ಜೊತೆಗೆ ಒಂದು ವಿಹಾರ, ಎಲ್ಲೋ ಒಂದು ಶಾಪಿಂಗ್ ಹೋಗ್ತಕ್ಕಂಥದ್ದು, ಈ ಥರದ್ದು ಒಂದು ಹೊಸ ಲವಲವಿಕೆ ಅಂತೀವಲ್ಲ, ಅದು ಉಂಟಾಗುತ್ತೆ ವಾರದ ಆದಿಯಲ್ಲಿ. ಅದರಲ್ಲಿ ಸಂಶಯ ಇಲ್ಲ. ಬಂಧುಗಳು ಕೂಡ ಇದಕ್ಕಿದ್ದ ಹಾಗೇನೆ ಫೋನ್ ಮಾಡಿಬಿಟ್ಟು ವಿಚಾರಿಸ್ಕೊಳ್ತಾರೆ, ಆರೋಗ್ಯ ಹೇಗಿದೆಯಪ್ಪ, ಎಷ್ಟು ದಿವಸನೂ ಮಾತಾಡಿಸ್ಲಿಕ್ಕಾಗಲಿಲ್ಲ ಅಂತ. ಅಂಥದ್ದೊಂದು ಪ್ರೀತಿ ಉಂಟಾಗುತ್ತೆ ಈ ವಾರದಲ್ಲಿ. ಅಂಥದ್ದೊಂದು ಲಕ್ಷಣ ತುಂಬ ಚೆನ್ನಾಗಿದೆ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಮಕರ ರಾಶಿಯವರಿಗೆ ಅಲ್ಲಿ ಚಂದ್ರ ಧರ್ಮಸ್ಥಾನಕ್ಕೆ ಹೋಗ್ತಾನೆ. ಹೀಗಾಗಿ ಧರ್ಮಶ್ರದ್ಧೆ, ಹಿರಿಯರನ್ನು ಕಂಡು ಗೌರವಿಸ್ತಕ್ಕಂಥದ್ದು, ಹೋಗಿ ಭೇಟಿ ಮಾಡಿ ಬರ್ತಕ್ಕಂಥದ್ದು, ಅವರ ಆಶೀರ್ವಾದ ತೊಗೊಂಡು ಬರ್ತಕ್ಕಂಥದ್ದು, ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು, ಸಜ್ಜನರ ಸಾಧುಗಳ ಭೇಟಿ ಆಗ್ತಕ್ಕಂಥದ್ದು, ಈ ಥರದ್ದೆಲ್ಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ವೃತ್ತಿಯಲ್ಲೂ ಅಷ್ಟೇ ಶುಕ್ರ ಚೆನ್ನಾಗಿರೋದ್ರಿಂದಾಗಿ ಅನುಕೂಲವೇ ಇರುತ್ತದೆ. ಅದರಲ್ಲೂ ಕಲಾ ಕೌಶಲ್ಯದಿಂದ ಕೆಲಸ ಮಾಡಿ ಸೈ ಅನ್ನಿಸ್ಕೊಳ್ತಕ್ಕಂಥದ್ದು, ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಉತ್ತಮ ಪ್ರಗತಿ ಇದೆ. ಈ ವಾರದ ಅಂತ್ಯದಲ್ಲಿ ನಿಮಗೆ ತುಂಬ ಚೆನ್ನಾಗಿ ಒಳ್ಳೆಯ ಫಲಗಳನ್ನು ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಸಾಲ, ಭಯ, ಆರೋಗ್ಯ ಈ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರೋಕೆ ಅದು ಮಾಂದಿ ಕಾರಣದಿಂದಾಗಿ ತುಂಬ ಮುಖ್ಯವಾದ ವಿಚಾರ ಅಂತ ಅಂದುಕೊಂಡಿರ್ತೀರ, ಅದರಿಂದಲೇ ನಿಮಗೆ ತೊಂದರೆ ಆಗಿಬಿಡೋ ಸಾಧ್ಯತೆ ಇರ್ತದೆ. ಬಹಳ ಹುಷಾರು, ಎಚ್ಚರ ವಹಿಸಬೇಕಾಗುತ್ತೆ ನೀವು ವಾರದ ಅಂತ್ಯದಲ್ಲಿ, ಅದನ್ನು ಗಮನಿಸ್ಕೊಳ್ಬೇಕು. ಉಳಿದ ಹಾಗೆ ತುಂಬ ಚೆನ್ನಾಗಿದೆ. ಒಂದು ಶನಿವಾರದ ಮಟ್ಟಿಗೆ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಮಕರ ರಾಶಿಯವರಿಗೆ ಅಮ್ಮನವರ ಸನ್ನಿಧಾನದಲ್ಲಿ ಸ್ವಲ್ಪ ಅಕ್ಕಿ ಮತ್ತು ಹುರುಳಿ ಈ ಧಾನ್ಯಗಳನ್ನು ಸಮರ್ಪಣೆ ಮಾಡಿ ಅನುಕೂಲ ಆಗುತ್ತೆ.